ಹಾಕುವುದು ಸಹಜ. ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಮೊನ್ನೆ ನನಗೂ ಜೈಕಾರವನ್ನ ಹಾಕಿದ್ರು, ನಾಳೆ ಮತ್ತೊಬ್ಬರಿಗೂ ಅಭಿಮಾನಿಗಳು ಜೈಕಾರ ಹಾಕ್ತಾರೆ. ಅಭಿಮಾನಿಗಳು ಅವರವರ ಇಷ್ಟಪಟ್ಟಂತಹ ವ್ಯಕ್ತಿಗಳಿಗೆ ಈ ರೀತಿ ಕೂಗೋದು ಸಹಜ. ಅದು ಅಭಿಮಾನಿಗಳ ಆಸೆ ಇಂಗಿತ ಅಷ್ಟೇ. ಅಂತಿಮವಾಗಿ ತೀರ್ಮಾನ ಮಾಡುವುದು ಹೈಕಮಾಂಡ್. ಎಲ್ಲಾ ವಿಚಾರಗಳು ಬಿಟ್ಟಿದ್ದು ಹೈಕಮಾಂಡ್ ರಾಜ್ಯದ ಸಾಧಕ ಬಾಧಕಗಳನ್ನ ನೋಡಿ ಏನ್ ಮಾಡಬೇಕು ಅದನ್ನ ಮಾಡುತ್ತೆ ಅಂತ ಹೇಳಿ ಇಲ್ಲೂ ಕೂಡ ಗೃಹ ಸಚಿವರು ರಿಪ್ಲೈ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮತ್ತೆ ಮೊನ್ನೆಯಷ್ಟೇ ದಲಿತ ಸಿಎಂ ಕೂಗು ಕೂಡ ಬಂದಿತ್ತು. ಅದರಲ್ಲೂ ಕೂಡ ಪರಂಪರಾ ಘೋಷಣೆಗಳನ್ನ ಕೂಗಿದ್ರು. ಈಗ ಅವರವರ ಅಭಿಮಾನಿಗಳಿಗೆ ಅವರವರ ನೆಚ್ಚಿನ ನಾಯಕ ಸಿಎಂ ಆಗ್ಬೇಕು ಅನ್ನುವಂತ ಆಶಯ ಇರುತ್ತೆ. ಹಾಗಾಗಿ ಡಿಕೆಶಿಗಾಗಿರ್ಬೋದು, ನನಗಾಗಿರ್ಬೋದು, ಮತ್ತೊಬ್ಬರಿಗಾಗ್ಬೋದು ಈ ರೀತಿ ಸಿಎಂ ಪರವಾಗಿ ಘೋಷಣೆ ಕೂಗೋದು ಇದ್ದೇ ಇರುತ್ತೆ. ಅದು ಅಭಿಮಾನಿಗಳ ಆಶಯ ಆಗಿರುತ್ತೆ. ಮೊನ್ನೆ ನನಗೂ ಇದೇ ರೀತಿ ಜೈಕಾರ ಕೂಗಿದ್ರು, ನಾಳೆ ಇನ್ನೊಬ್ಬರಿಗೂ ಅಭಿಮಾನಿಗಳು ಈ ರೀತಿಯಾದಂತಹ ಜೈಕಾರವನ್ನ ಹಾಕ್ತಾರೆ. ಆದ್ರೆ ಜೈಕಾರ ಹಾಕಿದ ತಕ್ಷಣ ಹೈಕಮಾಂಡ್ ಕರೆದು ಸಿಎಂ ಆಗ್ಬಿಡಪ್ಪ ಅಂತ ಹೇಳೋದಿಲ್ಲ ಅನ್ನೋದು ಈ ರೀತಿಯಾದಂತಹ ಒಂದು ದಾಟಿಯಲ್ಲೂ ಕೂಡ ಗೃಹ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಮಾಧ್ಯಮ ಕೇಳಿದಂತ ಪ್ರಶ್ನೆಗೆ ನೀವು ಯಾವಾಗ ಸಿಎಂ ಆಗ್ತೀರಾ ಅಂದ್ರೆ ಇಲ್ಲ ನಡೀರಿ ಅಂತ ಹೇಳಿ ನಗ್ನಾಗ್ತಾ ಹೋದಂತ ಪ್ರಸಂಗ ಕೂಡ ಜರುಗಿದೆ. ಬೆಂಬಲಿಗರು ಬಹಳ ಜನ ಕೇಳ್ತಾ ಇರ್ತಾರೆ ಎಲ್ಲೆಲ್ಲಿ ನಾವು ಹೋಗ್ತೀವಲ್ಲ, ಎಲ್ಲ ಕಾರ್ಯಕ್ರಮಗೆಲ್ಲ ಹೋದಾಗ ಪರಮೇಶ್ವರ್ ಕಿ ಜೈ, ಮುಂದಿನ ಮುಖ್ಯಮಂತ್ರಿ ಕಿ ಜೈ ಅಂತಾರೆ. ಇನ್ನೊಬ್ಬರಿಗೆ ಹೋದಾಗ ಅವ್ರಿಗೂ ಮುಂದಿನ ಮುಖ್ಯಮಂತ್ರಿ ಜೈ. ನಾನೇ ಕೇಳಿದ್ದೀನಪ್ಪ ಎಷ್ಟೋ ಸಾರಿ. ಅದೆಲ್ಲ ಅದು ಮುಖ್ಯ ಅಲ್ಲ ನೋಡಿ. ಬೆಂಬಲಿಗರು ಬಹಳ ಜನ ಕೇಳ್ತಾ ಇರ್ತಾರೆ ಎಲ್ಲೆಲ್ಲಿ ನಾವು ಹೋಗ್ತೀವಲ್ಲ, ಎಲ್ಲ ಕಾರ್ಯಕ್ರಮಗೆಲ್ಲ ಹೋದಾಗ ಪರಮೇಶ್ವರ್ ಕಿ ಜೈ, ಮುಂದಿನ ಮುಖ್ಯಮಂತ್ರಿ ಕಿ ಜೈ ಅಂತಾರೆ. ಇನ್ನೊಬ್ಬರಿಗೆ